ಮೂರು ಲೋಕಗಳ ಈಶ ಲೋಕೇಶ. ರಂಗಭೂಮಿ, ಚಿತ್ರರಂಗ, ಕುಟುಂಬ, ಈ ಮೂರು ಲೋಕದ ಒಡೆಯ ಲೋಕೇಶ್. ಇವನು ಬಿಟ್ಟರೆ ಬೇರೇನೂ ಗೊತ್ತಿಲ್ಲದ ಮುಗ್ಧ ಸಿಗ್ಧ. ಇಂತಹ ಒಬ್ಬ ವ್ಯಕ್ತಿ ಚಿತ್ರರಂಗದಲ್ಲಿ ಒಂದು ಶಕ್ತಿಯಾಗಿ ಬೆಳೆದಿದ್ದೆ ಒಂದು ಆಶ್ಚರ್ಯಕರ ಸಂಗತಿ. ಇವರು ಪರಸಂಗದ ಗೆಂಡೆ ತಿಮ್ಮನು, ಬ್ಯಾಂಕರ್ ಮಾರ್ಗಯ್ಯನು, ದಶವತಾರದ ಭುಜಂಗಯ್ಯನು, ಭೂತಯ್ಯನ ಮಗ ಅಯ್ಯನು. ವಿಂಗಡಿಸಿ ಹೇಳುವುದು ಕಷ್ಟವೋ ಕಷ್ಟ. ಇವೆಲ್ಲವುಗಳ ಸಂಕೀರ್ಣ ವ್ಯಕ್ತಿತ್ವದ ಮೊತ್ತವೇ ಇವರ ಚಲನಚಿತ್ರ ಬದುಕಿನ ಸಾರ, ಸರ್ವಸ್ವ. ನೀವು ಸತಿ ಸುಲೋಚನಾ ಸಿನಿಮಾವನ್ನ ನೋಡಿರಲಾಗಿರಿ. ಇದು ಕನ್ನಡ ಚಿತ್ರರಂಗಕ್ಕೆ ಮುಹೂರ್ತವಿಟ್ಟ ಚಿತ್ರ. ಈ ಚಿತ್ರದ ಹೀರೋ ಹೆಸರು ಎಂ.ವಿ. ಸುಬ್ಬಯ್ಯ ನಾಯ್ಡು. ಇವರ ಪುತ್ರನೇ ಈ ಲೋಕೇಶ್. ಭಾರತಕ್ಕೆ ಸ್ವತಂತ್ರ ಸಿಗುವ 3 ತಿಂಗಳ ಮೊದಲೇ ಜನಿಸಿರುವ ಲೋಕೇಶ್ ವೃತ್ತಿರಂಗ ಭೂಮಿಯಲ್ಲೂ ಚಿತ್ರರಂಗದಲ್ಲೂ ಎಲ್ಲಾ ಸ್ವಾತಂತ್ರ್ಯವನ್ನು ಪಡೆದವರು. ಅಂದರೆ ಇವರ ಜನನ ದಿನಾಂಕ ಮೇ 19, 1947. ಜನಿಸಿದ್ದು ಬೆಂದಕಾಳೂರು, ಬೆಂಗಳೂರಿನಲ್ಲಿ. ವಿಶೇಷವೇನು ಗೊತ್ತಾ? ಲೋಕೇಶ್ ಮಾಡಿದ್ದು ಸಿನಿಮಾಟೋಗ್ರಫಿಯಲ್ಲಿ ಡಿಪ್ಲೊಮಾ, ನಂತರವಷ್ಟೇ ಅಭಿನಯ. ಒಂದಕ್ಕೊಂದು ಎಲ್ಲಿಯ ಸಂಬಂಧವಯ್ಯ? ಸಂಬಂಧವಿದ್ದದ್ದರಿಂದಲೇ ಇಷ್ಟೆಲ್ಲ ಸಾಹಸ ಸಾಧನೆ ಸಾಧ್ಯವಾಯಿತು. ತಮ್ಮ 11ನೇ ವಯಸ್ಸಿನಲ್ಲಿ ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿದ ಲೋಕೇಶ್ ಈ ರಂಗವನ್ನೇ ತಮ್ಮ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡಿದ್ದು ಪವಾಡವೇ ಸರಿ. ಸಿನಿಮಾದ ಹೆಸರು ಭಕ್ತ ಪ್ರಹ್ಲಾದ. ಲೋಕೇಶ್ ಅವರಿಗೆ ಪುಟ್ಟ ಪ್ರಹ್ಲಾದನ ಪಾತ್ರ. ಮುಂದೆ ಹವ್ಯಾಸಿ ರಂಗಭೂಮಿ ಇವರನ್ನ ಕೈಬೀಸಿ ಕರೆಯಿತು. ಈ ನಡುವೆ ಸರ್ಕಾರದ ಉದ್ಯೋಗ. ಕರ್ನಾಟಕದ ಸರ್ಕಾರದ ವಾರ್ತಾ ಇಲಾಖೆಯ ಸಂಗೀತ ಮತ್ತು ನಾಟಕ ವಿಭಾಗದಲ್ಲಿ ದುಡಿತ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಎನ್ನುವಂತಾಗಿತ್ತು ಪರಿಸ್ಥಿತಿ. ಈ ವೃತ್ತಿಯಲ್ಲಿ ಅನೇಕ ವರ್ಷಗಳ ಕಾಲ ದುಡಿದದ್ದಾಯಿತು. ನಂತರ ಕಾಕನಕೋಟೆ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಟರಾಗಿ ಚಿತ್ರರಂಗ ಪ್ರವೇಶ. ಇವರ ಅಭಿನಯವನ್ನ ಗುರುತಿಸಿದ ಚಿತ್ರ ಭೂತಯ್ಯನ ಮಗ ಅಯ್ಯು. ಹಾಗೆಯೇ ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲೂ ಲೋಕೇಶ್ ಅವರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದ್ದರು. ದೇವರ ಕಣ್ಣು, ಎಲ್ಲಿಂದಲೋ ಬಂದವರು, ಬ್ಯಾಂಕರ್ ಮಾರ್ಗಯ್ಯ ಚಿತ್ರಗಳು ಇವರ ಕಲಾವಂತಿಕೆಯನ್ನ ಅಭಿವ್ಯಕ್ತಗೊಳಿಸಿದ ಸಿನಿಮಾಗಳು. ತಾವೇ ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ ಭುಜಂಗಯ್ಯನ ದಶವತಾರಗಳು. ಭೂತಯ್ಯನ ಮಗ ಅಯ್ಯು, ಪರಸಂಗದ ಗೆಂಡೆತಿಮ್ಮ ಮತ್ತು ಬ್ಯಾಂಕರ್ ಮಾರ್ಗಯ್ಯ ಚಿತ್ರಗಳಲ್ಲಿ ಅಭಿನಯಕ್ಕಾಗಿ 3 ಬಾರಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಲೋಕೇಶ್. ಕನ್ನಡ ಪರ ಚಳುವಳಿಗಳಲ್ಲೂ ಸಕ್ರಿಯರಾಗಿರುವ ಲೋಕೇಶ್ ಅವರ ವಿಲಕ್ಷಣವಾದ ಒಂದು ಹವ್ಯಾಸವೇನೆಂದರೆ ಆಟೋಗ್ರಾಫ್ ಹಾಕಲು ಅಭಿಮಾನಿಗಳು ಕೊಟ್ಟ ಪೆನ್ನನ್ನು ತಮ್ಮ ಸಂಗ್ರಹಕ್ಕೆ ಸೇರಿಸಿಕೊಳ್ಳುವುದು. ಪತ್ನಿ ಗಿರಿಜಾ ಲೋಕೇಶ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕಿರುತೆರೆಯಲ್ಲಿ ಹೆಸರಾಂತ ನಟಿ. ಜೊತೆಗೆ ಮಹಾದಾನಿ. ಬಲ ಕೈಯಲ್ಲಿ ಕೊಟ್ಟದ್ದು ಎಡಕೈಗೆ ಗೊತ್ತಾಗಬಾರದು ಎಂಬಂತಹ ದಾನ ಧರ್ಮ. ಈ ಬಗ್ಗೆ ಅಭಿನೇತ್ರಿ ಹೆಸರಿನ ಸಂಸ್ಥೆಯೊಂದನ್ನು ನಡೆಸಿದ ಖ್ಯಾತಿಯೂ ಇವರಿಗಿದೆ. ಮಗ ಸೃಜನ್ ಮತ್ತು ಮಗಳು ಪೂಜಾ ಕಿರುತೆರೆಯ ಸ್ಟಾರ್ಗಳು. ಕೆಲವೊಂದು ಕಿರುತೆರೆಯ ಧಾರಾವಾಹಿಗಳನ್ನು ನಿರ್ದೇಶಿಸುತ್ತಿರುವ ಲೋಕೇಶ್ ಕೂಡ ದಾನ ಧರ್ಮದಲ್ಲಿ ಎತ್ತಿದ ಕೈ. ಕೊನೆಗೆ ತಮ್ಮ ದೇಹವನ್ನೇ ದಾನ ಮಾಡಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಹಕಾರಿಯಾದವರು.